ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒಳಗಡೆ ಮಾಡ್ತಾ ಇಲ್ಲ, ನಾವು ಮುಂದೆ ಒಳ್ಳೆ ರೆಸಿಪಿ. ನಾನು ನನ್ನ ಚಾನಲ್ಗೆ ಒಬ್ಬತ್ತೆ, ಹಾಗಾಗಿ ನಮಗೆ ಮುಂದೆ ಹಾಲು ಚೂರು ಹೊಸ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಅದ್ರ ಬಗ್ಗೆ ಮತ್ತು ಯಾವ ರೆಸಿಪಿನ ಮಾಡ್ತಾಯಿದ್ದೀವಿ ಅಂದರೆ ಅದು ಧನಿಯಾ ಟೀನ. ನೀವು ಮೋಸ್ಟ್ ಆಫ್ ಆಲು ಶುಂಠಿ ಟೀ ಕೇಳಿದ್ದೀರಾ, ಗ್ರೀನ್ ಟೀ ಕೇಳಿದ್ದೀರಾ, ಹಾಗೆ ಮಸಾಲ ಟೀ ಅವೆಲ್ಲ ಕೇಳಿರ್ಬೋದು. ಬಟ್ ಈ ಒಂದು ಟೀನ ಕೇಳಿರೋಕ್ಕಿಲ್ಲ, ಧನಿಯಾ ಟೀ ಅಂತ. ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಮಾಡ್ಕೊಂಡು ಕುಡಿದ್ಮೇಲೆ ಮತ್ತೆ ಮಾಡ್ಕೊಂಡು ಕುಡಿಬೇಕು ಅನ್ನಿಸ್ತಾ ಇರುತ್ತೆ. ಅಂಥ ಟೀನ ಇವತ್ತು ನಮ್ಮಮ್ಮ ಮಾಡ್ತಾಯಿದ್ದಾರೆ. ಹಾಗಾಗಿ ಈ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋಗೋಸ್ಕರ ನಾನು ಈ ರೆಸಿಪಿನ ಇವತ್ತು ಮಾಡಿಸ್ತಾಯಿದ್ದೀನಿ. ಅದು ನಾವು ಟ್ರೆಡಿಷನಲ್ ಆಗಿ ಈ ಕುಕ್ಕಿಂಗ್ನ ಮಾಡ್ತಾಯಿರೋದು. ಅದು ನಾವು ಒಳಗಡೆ ಮಾಡ್ತಾಯಿಲ್ಲ, ನಾವು ಈಚೆ ಮಾಡ್ತಾಯಿದ್ದೀವಿ. ಹಾಗಾಗಿ ಈ ರೆಸಿಪಿನ ನೀವು ಕೊನೆವರೆಗೂ ಸ್ಕಿಪ್ ಮಾಡಿದಲ್ಲಿ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇರ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೂಡ ಕೊಡಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ಮುಂದೆ ಒಳ್ಳೆ ರೆಸಿಪಿಗಳನ್ನ ಹಾಕೋಕ್ಕೆ ಮನಸ್ಸಾಗುತ್ತೆ. ಹಾಗಾಗಿ ನೀವು ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಧನಿಯಾ ಟೀಗೆ ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಅಮ್ಮ ಹೇಳ್ತಾರೆ. ಬನ್ನಿ, ನಾನು ಮಾಡ್ತಾಯಿಲ್ಲ, ನಮ್ಮ ಅಮ್ಮ ಮಾಡ್ತಾಯಿರೋದು. ಹಾಗಾಗಿ ಅಮ್ಮ ಏನೇನು ಬಳಸ್ತಾರೆ ಈ ಒಂದು ಟೀಗೆ ಅಂತ ಹೇಳ್ತಾರೆ. ಬನ್ನಿ ಫ್ರೆಂಡ್ಸ್, ನೋಡ್ಕೊಂಬರೋಣ. ಮತ್ತು ಇನ್ನೊಂದು ಮಾತು ಫ್ರೆಂಡ್ಸ್, ನಾನು ನನ್ನ ಚಾನಲ್ಗೆ ಒಬ್ಬ ಸಬ್ಸ್ಕ್ರೈಬರು ಆಗಲ್ಲ ಅಂದ್ಕೊಂಡಿದ್ದೆ. ಬಟ್ ಪರವಾಗಿಲ್ಲ, ನನಗೆ 15 ಮೆಂಬರ್ಸ್ ಸಬ್ಸ್ಕ್ರೈಬರ್ ಇದ್ದಾರೆ ಅಂತ ಖುಷಿ ಆಗ್ತಾಯಿದೆ. ಅದರಲ್ಲೂ ನಾನು ಪರವಾಗಿಲ್ಲ, ನನ್ನ ವೀಡಿಯೋಸ್ ನೋಡ್ತಾರೆ, ನನಗೂ ಸಬ್ಸ್ಕ್ರೈಬರ್ ಆಗ್ತಾಯಿದ್ದಾರೆ ಅಂತ ಖುಷಿ ಆಗ್ತೈತೆ. ಹಾಗಾಗಿ ಇದೊಂದು ಮೋಟಿವೇಶನಲ್ ವಿಡಿಯೋ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ಮೋಟಿವೇಶನ್ ಅಂತ ಸಿಗುತ್ತೆ. ಹಾಗಾಗಿ ನಮಗೆ ಮುಂದೆ ಒಳ್ಳೆ ರೆಸಿಪಿನ ಹಾಕೋಕ್ಕೆ ಇಷ್ಟ ಆಗುತ್ತೆ. ಹಾಗಾಗಿ ನೀವು ನಮ್ಮ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮಮ್ಮ ಮಾಡೋ ಎಲ್ಲ ರೆಸಿಪಿಗಳನ್ನ ನಿಮ್ಗಳ ಜೊತೆ ಶೇರ್ ಮಾಡ್ಕೊತೀನಿ. ಮತ್ತು ಬನ್ನಿ ಸ್ಟಾರ್ಟ್ ಮಾಡೋಣ. ಧನಿಯಾ ಟೀನ ಯಾವ ರೀತಿ ಅಮ್ಮ ಮಾಡ್ತಾರೆ ಅಂತ, ಅದ್ರ ಬಗ್ಗೆ ಇಂಗ್ರೀಡಿಯೆಂಟ್ಸ್ನ ಯಾವ ರೀತಿ ಬಳಸ್ತಾರೆ, ಯಾವ ರೀತಿ ತಯಾರಿಸೋದಂತ ಅಮ್ಮ ತೋರಿಸ್ತಾರೆ. ಈ ಟೀಗೆ ಫಸ್ಟ್ ಬೇಕಾಗಿರೋದು ನೀರು, ಹಾಲು, ಹಾಗೆ ಧನಿಯಾನ ಒಂದು ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀವಿ, ಹಾಗೆ ಬೆಲ್ಲ. ನೋಡಿ, ಇವಾಗ ಒಂದು ಪಾತ್ರೆಗೆ ನೀರು ಹಾಕಿ, ಬೆಲ್ಲ ಹಾಕಿ, ಜೊತೆಗೆ ಜಜ್ಜಿರುವಂತಹ ನಾವು ಧನಿಯಾನ ಹಾಕಿ ಕಾಯಿಸ್ಕೋಬೇಕು. ನೋಡಿ, ಈ ರೀತಿ ಪುಡಿ ಮಾಡ್ಕೋಬೇಕು. ನೋಡಿ, ಇದನ್ನು ನಾವು ಮನೆ ಹೊರಗಡೆ ಈ ಥರ ಕಲ್ಲಿಟ್ಟು ಸೌದೆ ಒಲೆಯಲ್ಲಿ ನಾವು ಟೀನ ಮಾಡ್ತಾಯಿದ್ದೀವಿ. ಇದು ಕಾಯೋವರೆಗೂ ಇದ್ರ ಬೆನಿಫಿಟ್ಸ್ನ ಸ್ವಲ್ಪ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಈ ಟೀ ಆರೋಗ್ಯ ದೃಷ್ಟಿಯಲ್ಲಿ ತುಂಬ ಒಳ್ಳೆಯದು. ಯಾಕಂದರೆ ಇದನ್ನು ಕುಡಿದ್ರೆ ತುಂಬ ಹೆಲ್ತಿಗೆ ತುಂಬಾ ಒಳ್ಳೆಯದು. ಕೆಮ್ಮು, ಶೀತ, ಕಫ ಇಂಥದ್ದೆಲ್ಲ ತುಂಬಾ ಬೇಗನೆ ನಿವಾರಣೆ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಈ ಟೀನ ಒಮ್ಮೆ ಮಾಡ್ಕೊಂಡು ಕುಡೀರಿ. ನೋಡಿ, ನನ್ನ ಮಗಳು ನಮ್ಮ ಅಮ್ಮನ ನೋಡ್ತಿದ್ದಾಳೆ, ನನ್ನನ್ನು ನೋಡ್ತಾ ಇದ್ದಾಳೆ. ತುಂಬಾ ತರಲೆ ಅವಳು. ನೋಡಿ, ಇವಾಗ ಈ ರೀತಿ ಕಾಯಿಸಬೇಕು ಕುದಿ ಬರೋವರೆಗೂ. ಇದು ಚೆನ್ನಾಗಿ ಕಾದಾದಮೇಲೆ ನಾವು ಇದಕ್ಕೆ ಹಾಲು ಹಾಕಿ, ಹಾಲನ್ನು ಸಹ ಸ್ವಲ್ಪ ಹೊತ್ತು ಕಾಯಿಸಿ ಆದಮೇಲೆ ನಾವು ಇದನ್ನು ಸೋಸ್ಕೊಂಡು ಕುಡಿಬೇಕು. ಸ್ವಲ್ಪ ಕಾಯಿಸಬೇಕು. ಶೀತ ಕೆಮ್ಮು ಇರೋರಿಗೆ ಈ ಟೀ ತುಂಬಾ ಒಳ್ಳೆಯದು. ನೋಡಿ ಫ್ರೆಂಡ್ಸ್, ಇವಾಗ ನಾವು ಹಾಲು ಹಾಕಿದ್ದೀವಿ. ಹಾಲು ಹಾಕಿದ್ಮೇಲೆ ಸಹ ಸ್ವಲ್ಪ ಹೊತ್ತು ಕಾಯಿಸ್ಕೋಬೇಕು, ಆಮೇಲೆ ಸೋಸ್ಕೊಂಡು ಕುಡಿಬೇಕು. ನೋಡಿ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ, ಕಮೆಂಟ್ಸ್ ಕೂಡ ಮಾಡಿ. ಇದನ್ನು ನಮ್ಮ ಆರೋಗ್ಯ ದೃಷ್ಟಿಯಲ್ಲಿ ನೋಡಿದ್ರೆ ಇದು ತುಂಬಾ ಒಳ್ಳೆ ಒಂದು ಆರೋಗ್ಯಕರವಾದ ಟೀ ಅಂತಲೇ ಹೇಳ್ಬೋದು. ಶೀತ ಕೆಮ್ಮಿಗಂತೂ
ತುಂಬಾ ಬೇಗನೆ ವರ್ಕ್ ಮಾಡುವಂತಹ ಮನೆ ಮದ್ದಂತಲೇ ಹೇಳ್ಬೋದು ಇದಕ್ಕೆ. ನೋಡಿ ಇವಾಗ ಹಾಲು ಹಾಕಿದ್ಮೇಲೂ ಸಹ ಚೆನ್ನಾಗಿ ಕಾಯಿಸಿದ್ದೀವಿ. ಇವಾಗ ಇದನ್ನು ಸೋಸ್ಕೊಂಡು ಸರ್ವ್ ಮಾಡಿಕೊಂಡು ಕುಡಿಬೇಕಷ್ಟೇ. ರೆಡಿ ಆಯಿತು ನಮ್ಮ ಟೀ, ಧನಿಯಾ ಟೀ, ಸ್ಪೆಷಲ್ ಖಡಕ್ ಧನಿಯಾ ಟೀ ರೆಡಿ ಆಯಿತು. ಇವಾಗ ಸೋಸ್ತಾ ಇದ್ದಾರೆ ನಮ್ಮಮ್ಮ. ಏನಿದ್ರು ಇವಾಗ ಟೇಸ್ಟ್ ಮಾಡಬೇಕಷ್ಟೇ. ನೋಡಿ ಧನಿಯಾ ಟೀ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಟೇಸ್ಟ್ ಮಾಡಬೇಕು ಫಸ್ಟು. ನಾನು ನಮ್ಮಮ್ಮ ಇವಾಗ ಟೇಸ್ಟ್ ನೋಡೋಣ ಅಂತ ಹೇಳಿ ಅಮ್ಮಂಗೆ ಕೊಡ್ತಾ ಇದ್ದೆ. ತುಂಬಾ ಚೆನ್ನಾಗಾಗಿತ್ತು, ಇಷ್ಟ ಆಯಿತು ನನಗೆ. ನಮ್ಮಮ್ಮ ಕುಡ್ದಾದ್ಮೇಲೆ ಏನಾಗ್ತಾಯಿದ್ರು, ಸರಿ ನಾನು ಪಾಪುನ ಎತ್ಕೊಂಡು ಒಳಗಡೆ ಹೋಗ್ತೀನಿ ಅಂತ ಎತ್ಕೊಂಡು ಒಳಗಡೆ ಹೋದರು. ಸರಿ ಇವತ್ತಿನ ರೆಸಿಪಿನ ಎಂಡ್ ಮಾಡೋಣ ಅಂತ ಹೇಳಿ ನಾನು ಟೀ ಕುಡಿತಾ ಮಾತಾಡ್ತಾ ಇದ್ದೆ. ಅಷ್ಟರೊಳಗೆ ಒಳಗಡೆಯಿಂದ ನಮ್ಮ ಬೈರ ಬಂದ, ಹಿಂದ್ಗಡೆ ಕೂತ್ಕೊಂಡ. ನಮ್ಮಮ್ಮ ನೋಡಿ, ಬೈರ ನೋಡು ನೀನು ಹಿಂದ್ಗಡೆ ಕೂತಿದ್ದಾನೆ ಅಂತ ಹೇಳ್ತಾ ಇತ್ತು. ಇರಲಿ ಬಿಡಮ್ಮ ಅಂತ ಹೇಳಿದೆ. ನೋಡಿದ್ರಲ್ಲ ಫ್ರೆಂಡ್, ತುಂಬಾ ಚೆನ್ನಾಗಿದೆ ಈ ಒಂದು ಟೀ. ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ನಿಮಗೂ ಅನಿಸ್ತಾ ಇದೆ ಅಲ್ವಾ ಈ ಥರ ಟೀ ಮಾಡ್ಕೊಂಡು ಕುಡಿಬೇಕು ಅಂತ? ನೋಡಿದ್ಮೇಲೆ ಒಂದ್ಸಲ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ನೋಡಿ. ನೀವೇ ಅಂತೀರಾ ಪ್ರತಿದಿನ ಈ ಟೀ ಮಾಡ್ಕೊಂಡು ಕುಡಿಬೇಕು ಅಂತ. ಮತ್ತೊಂದು ಒಳ್ಳೆ ರೆಸಿಪಿ ಜೊತೆಗೆ ಸಿಗೋಣ. ಓಕೆ, ಟೇಕ್ ಕೇರ್, ಬಾಯ್.